ಸರಳತೆ ಮತ್ತು ಸೇವೆಯೊಂದಿಗೆ ಸೀಕಲ್ ಆನಂದಗೌಡರ ಹುಟ್ಟುಹಬ್ಬ ಆಚರಣೆ. ಶಿಡ್ಲಘಟ್ಟ ಭಾರತೀಯ ಜನತಾ ಪಕ್ಷದ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಅವರ 43ನೇ ಹುಟ್ಟುಹಬ್ಬವನ್ನು ಈ ಬಾರಿ ಸರಳತೆ ಮತ್ತು ಸೇವಾಭಾವದೊಂದಿಗೆ ಆಚರಿಸಲಾಯಿತು. ಶನಿವಾರ ನಗರದ ಕೋಟೆ ವೃತ್ತದಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವರ ದರ್ಶನದ ಬಳಿಕ ಕಾರ್ಯಕರ್ತರು ಹಾಗೂ ಹಿತೈಷಿಗಳಿಂದ ಶುಭಾಶಯಗಳನ್ನು ಸ್ವೀಕರಿಸಿದರು. ಇದಾದ ಬಳಿಕ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಆರೋಗ್ಯ ವಿಚಾರಿಸಿದರು. ರೋಗಿಗಳೊಂದಿಗೆ ಆತ್ಮೀಯವಾಗಿ ಮಾತನಾಡಿ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದರು. ಪ್ರತಿ ವರ್ಷವೂ ತಮ್ಮ ಹುಟ್ಟುಹಬ್ಬವನ್ನು ಸೇವಾ ಚಟುವಟಿಕೆಗಳೊಂದಿಗೆ ಆಚರಿಸುವುದು ತನ್ನ ಸಂಪ್ರದಾಯವಾಗಿದ್ದು, ಈ ವರ್ಷವೂ ಅದೇ ರೀತಿಯಲ್ಲಿ ಸರಳವಾಗಿ ಆಚರಿಸಿದ್ದಾಗಿ ತಿಳಿಸಿದರು. ಹಿರಿಯರು, ಕಾರ್ಯಕರ್ತರು ಮತ್ತು ಹಿತೈಷಿಗಳ ಸಮ್ಮುಖದಲ್ಲಿ ಆಡಂಬರ ರಹಿತವಾಗಿ ಆಚರಣೆ ಮಾಡಬೇಕೆಂದು ನಿಶ್ಚಯಿಸಿದ್ದೇವೆ. ವಿಶೇಷವಾಗಿ ರೈತರು ತಮ್ಮ ಕೃಷಿ ಕಾರ್ಯಗಳನ್ನು ಬಿಟ್ಟು ಕಾರ್ಯಕ್ರಮಗಳಿಗೆ ಬರುವುದರಿಂದ ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದ ದೊಡ್ಡ ಸಮಾರಂಭಗಳನ್ನು ಏರ್ಪಡಿಸಿಲ್ಲ ಎಂದು ಹೇಳಿದರು. ಇನ್ನು ಕಳೆದ ವರ್ಷ ವಿವಿಧ ಹೋಬಳಿಗಳಲ್ಲಿ ಅಭಿಮಾನಿಗಳು ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದನ್ನು ಸ್ಮರಿಸಿದ ಅವರು ಈ ಬಾರಿ ದೇವಸ್ಥಾನಗಳಲ್ಲಿ ಸರಳವಾಗಿ ಪೂಜೆ ಸಲ್ಲಿಸಿ ಆಚರಿಸೋಣ ಎಂದು ಮನವಿ ಮಾಡಿಕೊಂಡಿದ್ದಾಗಿ ಹೇಳಿದರು. ಬಳಿಕ ಪಕ್ಷದ ಸೇವಾಸೌಧ ಕಚೇರಿಯಲ್ಲಿ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಮಾಜಿ ಶಾಸಕ ಎಂ ರಾಜಣ್ಣ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹಾಜರಿದ್ದು ಹಾರ, ಪುಷ್ಪಗುಚ್ಛಗಳನ್ನು ನೀಡಿ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಸೇರಿದಂತೆ ನರೇಶ್, ಸುರೇಂದ್ರಗೌಡ, ನಾರಾಯಣಸ್ವಾಮಿ, ಮಂಜುಳಾ, ತ್ರಿವೇಣಿ, ಮಧು, ಅಭಿ, ಮೌನೇಶ್, ಶ್ರೀರಾಮ್, ನಾಗೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಇವತ್ತಿನ ದಿವಸ ಈ ಒಂದು ಆಚರಣೆಯನ್ನು ಹಿರಿಯರ ಸಮ್ಮುಖದಲ್ಲಿ ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರ ಸಮ್ಮುಖದಲ್ಲಿ, ನಮ್ಮ ಹಿತೈಷಿಗಳ ಸಮ್ಮುಖದಲ್ಲಿ ಇವತ್ತಿನ ದಿವಸ ಸರಳವಾಗಿ ಆಚರಣೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಈಗ ಬೆಳಗ್ಗೆ ನಾವು ನಾಯಕನಹಳ್ಳಿಯ ಆಂಜನೇಯ ಸ್ವಾಮಿಯ ಒಂದು ಆಶೀರ್ವಾದವನ್ನು ತಗೊಂಡು, ಅದೇ ರೀತಿ ಇವತ್ತಿನ ದಿವಸ ಸೋಮೇಶ್ವರನ ದೇವಸ್ಥಾನದಲ್ಲಿ ಆ ಸೋಮೇಶ್ವರನ ಆಶೀರ್ವಾದವನ್ನು ತಗೊಂಡು ಮುಂದೆ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ಹಣ್ಣು ಹಂಪಲುಗಳನ್ನು ಕೊಡೋದ್ರ ಮುಖಾಂತರ ಪ್ರತಿ ವರ್ಷವೂ ನಾನು ಅಂಧ ಮಕ್ಕಳೊಂದಿಗೆ ನನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀನಿ. ಈ ವರ್ಷವೂ ಸಹ ಅಂಧ ಮಕ್ಕಳ ಜೊತೆ ಆಚರಣೆ ಮಾಡಿ, ಹಾಗೆ ನಮಗೆ ಚಿಲಕನೇರ್ಪು ಹೋಬಳಿಯಲ್ಲಿಯೂ ಸಹ ಅಲ್ಲೂ ಬಂದು ನಾವು ದೇವಸ್ಥಾನದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿದರೆ ಅಲ್ಲಿಗೂ ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಕಳೆದ ವರ್ಷ ಪ್ರತಿ ಹೋಬಳಿಯಲ್ಲೂ ಸಹ ನನ್ನ ಹುಟ್ಟುಹಬ್ಬವನ್ನು ನನ್ನ ಹಿತೈಷಿಗಳು, ಹಿರಿಯರು ಸಹ ಎಲ್ಲರೂ ಸೇರಿ ಪ್ರತಿ ಹೋಬಳಿಯಲ್ಲೂ ಸಹ ಆಚರಣೆ ಮಾಡಿದ್ರು. ಅವರಲ್ಲಿ ಈ ಬಾರಿ ನಾನೊಂದು ವಿನಂತಿಯನ್ನು ಮಾಡಿಕೊಂಡೆ, ದಯಮಾಡಿ ಎಲ್ಲ ನಮ್ಮ ರೈತ ಬಾಂಧವರು ಇರೋದರಿಂದ ನನ್ನ ಹುಟ್ಟುಹಬ್ಬ ಹಬ್ಬಕ್ಕೋಸ್ಕರ ಎಲ್ಲರೂ ಸಹ ಕೆಲಸಗಳನ್ನು ಬದಿಗೊತ್ತಿ ಬರ್ತಕ್ಕಂಥದ್ದು ಬೇಡ, ಸಿಂಪಲ್ಲಾಗಿ ಸರಳವಾಗಿ ದೇವಸ್ಥಾನದಲ್ಲಿ ಆಚರಣೆ ಮಾಡ್ಕೊಳ್ಳೋಣ, ಎಲ್ಲರೂ ಸಹ ಕೇಕ್ ಕಟ್ ಮಾಡೋದು ಬೇಡ ಅನ್ನೋದನ್ನು ವಿನಂತಿ ಮಾಡಿಕೊಂಡೆ. ಎಲ್ಲರೂ ಸಹ ಸಹಮತವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಇವತ್ತಿನ ದಿವಸ ಸರಳವಾಗಿ ಕೇಕ್ ಕಟ್ ಮಾಡೋದನ್ನು ಅವಾಯ್ಡ್ ಮಾಡಿ, ಯಾಕಂತ ಹೇಳಿದ್ರೆ ಆ ಕೇಕ್ ತಿಂದು ಲಾಸ್ಟ್ ವರ್ಷದಲ್ಲಿ ಹುಟ್ಟುಹಬ್ಬದ ದಿವಸ ಒಂದು ವಾರ ನಾವು ಸಹ ಪೇಷಂಟ್ ಆಗ್ಬಿಟ್ಟಿದ್ವಿ. ಸುಮಾರು 3-4 kg ಯಾರು ಕೊಟ್ಟರು ಬೇಡ ಅನ್ನೋಕ್ಕೆ ಆಗೋದಿಲ್ಲ. ಹಾಗಾಗಿ ಈ ವರ್ಷ ಅದನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ. ಎಲ್ಲರಲ್ಲೂ ಕ್ಷಮೆ ಇರಲಿ ಅಂತ ಹೇಳ್ತೀನಿ. ದಯಮಾಡಿ ಅದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಬೇಡ. ಎಲ್ಲರೂ ಸಹ ರೈತ ಬಾಂಧವರು ಇರೋದ್ರಿಂದ ಅವ್ರದ್ದೇ ಆದ ಕೆಲಸಗಳಿರ್ತದೆ. ಕರೆದಾಗ ಪಾಪ ಆನಂದಗೌಡರು ಹುಟ್ಟದಬ್ಬ ಅಂತೇಳಿ ಬಂದುಬಿಡ್ತಾರೆ. ಹಾಗಾಗಿ ಅವ್ರ ಕೆಲಸಗಳನ್ನ ಹಾಳು ಮಾಡೋದು ಬೇಡ ಅಂಥೇಳಿ ಈ ಬಾರಿ ಸರಳವಾಗಿ ಮಾಡ್ಕೊಳ್ಳೋಣ ಅಂಥೇಳಿ ನಿಶ್ಚಯ ಮಾಡಿದ್ರಿ. ನನ್ನ ಈ ಒಂದು ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಶೀರ್ವಾದದೊಂದಿಗೆ ಅರ್ಥೈಸಿರ್ತಕ್ಕಂಥ ಎಲ್ಲ ನನ್ನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಉದ್ದಕ್ಕೂ ಹಿರಿಯರಿಗೂ, ನನ್ನ ಹಿತೈಷಿಗಳಿಗೂ ಹಾಗೂ ವಿಶೇಷವಾಗಿ ನನ್ನ ಕಾರ್ಯಕರ್ತರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆದಂಥ ಆನಂದಗೌಡರ ಹುಟ್ಟುಹಬ್ಬವನ್ನು ನಮ್ಮ ಸೋಮೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಪೂಜೆ ಮಾಡುವ ಮುಖೇನ ಸರಳವಾಗಿ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿದ್ದಾರೆ. ಭಗವಂತ ಅವರಿಗೆ ಆರೋಗ್ಯ, ಶಕ್ತಿ ಮತ್ತು ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಅವರಿಂದ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಪಕ್ಷದ ಸರ್ವಾಂಗೀಣ ಬೆಳವಣಿಗೆ
ಭಗವಂತನ ಎಲ್ಲ ರೀತಿಯಲ್ಲೂ ಶಕ್ತಿ ಕೊಡ್ಲಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.